ಮಾಜಿ ಸಚಿವನಿಂದ ಮಹಿಳೆ ಮೇಲೆ ದರ್ಪ. ಎಚ್ಎಂ ರೇವಣ್ಣ ವಿರುದ್ಧ ಹಲ್ಲೆ, ಜಾತಿ ನಿಂದನೆ ಆರೋಪ. ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ರೇವಣ್ಣ ವಿರುದ್ಧ ದೂರು. ನಂದಿನಿ ನಾಗರಾಜ್ ಅನ್ನುವಂತಹ ಮಹಿಳೆಯಿಂದ ದೂರು ದಾಖಲೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿನ್ನೆ ಮಧ್ಯಾಹ್ನ ಕುಮಾರಕೃಪಾದಲ್ಲಿ ಹಲ್ಲೆ ಆರೋಪ. ಎಸ್, ಮಾಜಿ ಸಚಿವ ಎಚ್ಎಂ ರೇವಣ್ಣ ಕಾಂಗ್ರೆಸ್ ಕಾರ್ಯಕರ್ತೆಯ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಈಗ ಕೇಳಿಬಂದಿದೆ. ಪ್ರಕರಣ ಸಂಬಂಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ದೂರನ್ನ ದಾಖಲೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಚ್ಎಂ ರೇವಣ್ಣ ಅವರು. ಅವರ ವಿರುದ್ಧ ಹಲ್ಲೆ ಮತ್ತು ಬೆದರಿಕೆಯ ಆರೋಪ ಕೇಳಿಬರ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹಲ್ಲೆ ನಡೆದಿದೆ? ನಿನ್ನೆ ಮಧ್ಯಾಹ್ನ ಕುಮಾರಕೃಪದಲ್ಲಿ ಆಗಿದ್ದಾದ್ರೂ ಏನು? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ನಿನ್ನೆ ರೇವಣ್ಣ ಊಟ ಮಾಡುತ್ತಿದ್ದಾಗ ಹಲ್ಲೆ ಆರೋಪ. ಮಧ್ಯಾಹ್ನ 3:30 ಸರಿಸುಮಾರಿಗೆ ರೂಮ್ ನಂಬರ್ 2ರಲ್ಲಿದ್ದಂತಹ ರೇವಣ್ಣ ಈ ವೇಳೆ ಅವರನ್ನ ಭೇಟಿಯಾಗಿ ಮಾತನಾಡಲು ತೆರಳಿದ್ದೆ. ನನ್ನ ಮೊಬೈಲ್ ಕಸಿದುಕೊಂಡು ಹಲ್ಲೆಯನ್ನ ಮಾಡಿದ್ರು ಅಂತ ಮಹಿಳೆ ಹೇಳಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಗಂಭೀರ ಆರೋಪ. ರೇವಣ್ಣ ಮಹಿಳೆಯ ಮೊಬೈಲ್ ಕಸಿದುಕೊಳ್ಳುತ್ತಿರುವಂತಹ ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಮಹಿಳೆಯ ಕೈ ಮೂಳೆ ಫ್ರಾಕ್ಚರ್ ಆರೋಪ ಕೂಡ ಇದೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲು. ಎಸ್, ಹೌದು, ರೇವಣ್ಣ ನಂದಿನಿ ಅವರನ್ನ ತಳ್ಳುತ್ತಿರುವಂತಹ ಅಥವಾ ಮೊಬೈಲ್ ಅನ್ನ ಕಸಿದುಕೊಳ್ಳುತ್ತಿರುವಂತಹ ವಿಡಿಯೋ ಈಗ ಎಲ್ಲಾ ಕಡೆಗೂ ವೈರಲ್ ಆಗ್ತಾ ಇದೆ. ವಿಡಿಯೋ ತುಣುಕಿನಲ್ಲಿ ನಂದಿನಿ ರೇವಣ್ಣ ಅವರು ಒಂದಿಷ್ಟು ಮಾತುಕತೆಯನ್ನ ಆಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ನೂಕಾಟ ತಳ್ಳಾಟಗಳು ನಡೀತಾ ಇದೆ. ಇವರು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲೆ ಮಾಡಿದ್ದಾರೆ. 3:30 ಸರಿಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ದೂರಿನಲ್ಲಿ ದಾಖಲೆಯನ್ನ ಮಾಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾತುಗಳು ಕೂಡ ಕೇಳಿಸ್ತಾ ಇದೆ. ನೋಡ್ತಾ ಇರಬಹುದು, ವಿಡಿಯೋ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಮೊಬೈಲ್ ಅನ್ನ ಕಸಿದುಕೊಳ್ಳುತ್ತಿರುವಂತಹ ವಿಡಿಯೋ. ಅವರು ಕಸಿದಿರುವಂತಹ ಫೋರ್ಸ್ಗೆ ನನ್ನ ಕೈ ಮೂಳೆ ಕೂಡ ಮುರಿದಿದೆ, ಫ್ರಾಕ್ಚರ್ ಆಗಿದೆ ಅಂತ ನಂದಿನಿ ಅವರು ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರೆ. ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಅಂತ ನೀಡಿದ್ದಾರೆ. 3:30 ಸರಿಸುಮಾರಿಗೆ ರೂಮ್ ನಂಬರ್ 2ರಲ್ಲಿದ್ದಂತಹ ರೇವಣ್ಣ ಅವರು ನನ್ನ ಮೊಬೈಲ್ ಅನ್ನ ಕಸಿದುಕೊಳ್ಳೋಕೆ ಬರ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ನನ್ನ ಮೊಬೈಲ್ ಅನ್ನ ಕಸಿದುಕೊಂಡು ಹಲ್ಲೆಯನ್ನ ಮಾಡೋಕೆ ಬರ್ತಾರೆ. ಇದೇ ವೇಳೆ ನಾನು ಮಾತನಾಡ್ಲಿಕ್ಕೆ ಹೋಗಿದ್ದೆ ಅನ್ನುವಂತಹ ವಿಚಾರವನ್ನ ನಂದಿನಿ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಕಳಿಸ್ಬೇಕಾಗುತ್ತೆ. ಇದು ನಾನು ಕಳಿಸ್ತೀನಿ. ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಕಳಿಸ್ಬೇಕಾಗುತ್ತೆ. ಇದು ನಾನು ಕಳಿಸ್ತೀನಿ. ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಕಳಿಸ್ಬೇಕಾಗುತ್ತೆ. ಎಚ್ಎಂ ರೇವಣ್ಣ ಗ್ಯಾರಂಟಿ ಇದು ಚೇರ್ಮನ್ ಇದಾರಲ್ಲ, ಅವರ ಇವಾಗ ಮಹಿಳೆಯರಿಗೆ ಗ್ಯಾರಂಟಿ ಅಂತ ಕಾಂಗ್ರೆಸ್ ಪಕ್ಷ ಏನ್ ಹೋಗಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಬೇಕಾದ್ರೆ ಎಷ್ಟೊಂದ್ ಸತಿ ನೀವು ಬೇಕಾದ್ರೆ ಅವ್ರು ಫಾಲೋ ಅಪ್ ಮಾಡಿ ನೋಡಿ. ತುಂಬಾ ಆರೋಗೆಂಟ್ ಮತ್ತೆ ತುಂಬಾ ವರ್ಗರ ಬಿಹೇವ್ ಮಾಡ್ತಾರೆ. ಈಸ್ ಅನ್ಫಿಟ್ ಟು ಬಿ ಪೊಲಿಟಿಷಿಯನ್. ಓಕೆ, ಅನ್ಫಿಟ್ ಟು ಬಿ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ್ ಆಗಿರೋರು, ಮತ್ತೆ ಮಹಿಳೆಯ ನಿಂದಕರು ಅವರು, ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾನು ಒಬ್ಬ ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಫೈನಾನ್ಸ್ ಸೈಟ್ ಆಗಿ ರೆಪ್ರೆಸೆಂಟೇಟಿವ್ ಮಾಡ್ತೀನಿ. ನನ್ನ ಮೇಲೆ ಈ ರೀತಿ ಅಲ್ಲೇ ಆದ್ರೆ ಬೇರೆ ಸಾಮಾನ್ಯ ಮಹಿಳೆಯರ ಗತಿ ಏನಾಗ್ಬೇಕು? ಏನ್ ಕಾರಣಕ್ಕೆ ಹಲ್ಲೆ ಮಾಡಿದ್ರು?
ನಾನು ಇವಾಗ ಕ್ವಶನ್ ಮಾಡಿದೆ. ಲಾಸ್ಟ್ ಟೈಮ್ ನಮ್ಗೆ ಏನೋ ಇಶ್ಯೂ ಆಗಿತ್ತು. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಗಳನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರೆ ನೀವು ಯಾವಾಗ್ಲೇ ಆಗ್ಲಿ ಆ ಮನುಷ್ಯ ಸಿಕ್ಕಿದಾಗ ಕೇಳ್ತೀರಾ ಏನಕ್ಕೆ ಆ ಪದ ಬಳಕೆ ಮಾಡಿದ್ರಿ ಅಂತ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ, ನಾನು ಕಳಿಸ್ಕೊಡ್ತೀನಿ. ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು. ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ, ಮತ್ತೆ ಜಾತಿ ಬಗ್ಗೆನೂ ಮಾತಾಡಿದ್ವಿ. ಓಕೆ ಫೈನ್, ಇವಾಗ ಸೇಮ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಬಟ್ ಆದ್ರೆ ಇವಾಗ ಸೆಕೆಂಡ್ ಟೈಮ್ ಕುಮಾರ ಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ, ಮತ್ತೆ ನನ್ನನ್ನ ಇಲ್ಲಿ ಕುಕ್ಕೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉಗ್ರಪ್ಪ ಅವರು ಹೆಣ್ಮಕ್ಳ ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ. ಅದೇ ಉಗ್ರಪ್ಪ ಅವರು ಈ ತರ ಹಲ್ಲೆ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ, ಮತ್ತೆ ನನಗೆ ಸಪೋರ್ಟ್ ಮಾಡ್ಲಿಲ್ಲ. ಮತ್ತೆ ಸೀನಿಯರ್ ಲೀಡರ್ಸ್ ಇದ್ರು, ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ. ನಾನು ಒಬ್ಳೆ ಹೆಣ್ಮಗ್ಳಿರೋದು, ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ, ನಾನೇ ಬಿಡಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ. 3 o'clock ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದೀನಿ. ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಮೀಟಿಂಗ್ ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಎಫ್ಐಆರ್ ಆಗ್ಲಿಲ್ಲ, ಬರೀ NCR ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಮೆಡಿಕಲ್ ಆಗಿದೆ, ನನ್ನ ಕೈ ಇದು ನೀರ್ ಫ್ರಾಕ್ಚರ್ ಆಗಿದೆ, ಮತ್ತೆ ಮನೆ ಬಂದು ಇದು ರೈಟ್ ಮಾಡಕ್ ಆಗಲ್ಲ. 6 ವಾರ ಇದು ಐ ಹ್ಯಾವ್ ಟು ಗೋ ಫಾರ್ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಹೋಗ್ಬೇಕು. ಒಂದು ಹೆಣ್ಮಕ್ಳಿಗೆ ಒಂದು ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ, ವಿಧಾನಸೌಧದಲ್ಲೂ ಪ್ರೊಟೆಕ್ಷನ್ ಇಲ್ಲ, ಕುಮಾರ ಕೃಪಾದಲ್ಲೂ ಪ್ರೊಟೆಕ್ಷನ್ ಇಲ್ಲ. ಹೆಣ್ಮಕ್ಳಿಗೆ ಇನ್ನೇನಕ್ಕೆ ರಕ್ಷಣೆ ಕೊಡ್ತೀರಿ? HM ರೇವಣ್ಣ ಗ್ಯಾರಂಟಿ